ಕೆಜಿಎಫ್ನ ಸ್ವರ್ಣನಗರದಲ್ಲಿ ಹಣ ಹಂಚ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತ ಆ ಹಣವನ್ನು ಸೀಸ್ ಮಾಡಿದ್ದಾರೆ. ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ, ಆತನ ಹೆಸರು ಪುಣ್ಯಮೂರ್ತಿ ಅಂತ, ಕೋಲಾರದ ಆಕ್ಟಿವ್ ಹೋಂಡಾ ಸ್ಕೂಟರ್ನಲ್ಲಿ ಡಿಕ್ಕಿಯಲ್ಲಿ ಇಟ್ಟಿದ್ದಂತೆ 1 ಲಕ್ಷ ರೂಪಾಯಿ ಅದನ್ನು ಸೀಸ್ ಮಾಡಿದ್ದಾರೆ. ಪುಣ್ಯಾತ್ಮ ಪುಣ್ಯಮೂರ್ತಿ ಆತನನ್ನು ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕೆ ಏನು ಅನ್ನೋದು ಒಂದಷ್ಟು ಮಾಹಿತಿ ಗೊತ್ತಾಗಬೇಕು. ಆತನನ್ನು ವಶಕ್ಕೆ ಪಡೆದು ಇದೀಗ ಎನ್ಕ್ವೈರಿ ಕೂಡ ಮುಂದುವರೆಸಿದ್ದಾರೆ. ಮಗದೊಬ್ಬರು ವೃದ್ಧರು ಇದೀಗ ಮತಗಟ್ಟೆಗೆ ಬಂದು ಓಟ್ ಮಾಡ್ತಿರುವಂತಹ ದೃಶ್ಯ. ಸಾರಿ ಶೇಷಣ, ಮತ್ತೆ ಇಂಟರ್ವ್ಯೂ ಮಾಡ್ತೀವಿ ಬಿಕಾಸ್ ಈ ಕ್ಷಣ ಒಂದಷ್ಟು ಬೆಳವಣಿಗೆ ನಾವು ಇಡಲೇಬೇಕು. ಲೈವ್ ಬರ್ತಾ ಇದೆ, ಹೆಚ್ಚಾಗಿ ಏನಾಗ್ತಾ ಇದೆ ಎಕ್ಸಾಕ್ಟ್ಲಿ ಆಡಳಿತ ಯಂತ್ರದ ಬಗ್ಗೆ ಮಾತಾಡ್ತಿದ್ದೆ. ಆಡಳಿತ ಯಂತ್ರ ಇಷ್ಟು ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ, ಯೋಜಿತ ರೀತಿಯಲ್ಲಿ ಜನಕ್ಕೆ ಅನುಕೂಲ ಆಗಬೇಕು, ಮುಕ್ತವಾದ ವಾತಾವರಣದಲ್ಲಿ ಮತದಾರ ತನ್ನ ಮತ ಚಲಾಯಿಸಿ ಬರಬೇಕು ಅನ್ನೋದಷ್ಟಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಕೊಟ್ಟಿರೋದು ಬಹಳ ದೊಡ್ಡ ವಿಷಯ, ಹುಡುಗಾಟದ ವಿಷಯ ಅಲ್ಲ ಇದು. ಆ ದೃಷ್ಟಿಯಿಂದ ನಾನು ಹೇಳ್ತೀನಿ ಕೇಳಿ, ಇದೊಂದು ಹೊಸ ಪ್ರಯೋಗ ಅಂತ ಹೇಳಿ ನನಗನ್ಸುತ್ತೆ. ಈ ತರಹ ವಾತಾವರಣ ಕ್ರಿಯೇಟ್ ಆದ್ರೆ ಮಾತ್ರ ಜನ ಬಂದು ಓಟ್ ಹಾಕೋಕ್ಕೆ ಅನುಕೂಲ ಆಗುತ್ತೆ. ನಿಜ ಹಿಂಸೆ ಆಗೋ ಸಾಧ್ಯತೆಗಳು ಇವೆ. ಹಂಗ್ ನೋಡಕ್ಕೂ ನಮ್ಮ ಕರ್ನಾಟಕ ತಣ್ಣಗಿದೆ ಎಷ್ಟೋ ವಾಸಿ. ಅದನ್ನೇ ಹೇಳ್ತಾ ಇದ್ದೀನಿ. ನಾನು 2 ರಾಜ್ಯಗಳನ್ನೇ ವಿಶೇಷವಾಗಿ ಅಧ್ಯಯನಕ್ಕೆ ನಾವು ತೆಗೆದುಕೊಂಡಿದ್ದೀವಿ. ಈ ಸಲ ಯಾವ ಗಲಾಟೆಗಳು ನಡೀಲಿಲ್ಲ, ಇಲ್ಲಿವರೆಗೂ ನಡೆದಿಲ್ಲ. ಬಹಳ ದೊಡ್ಡ ವಿಷಯ ಇದು. ನಮ್ಮ ರಾಜ್ಯದಲ್ಲಿ ಇದೇನ್ ತೋರಿಸುತ್ತೆ, ಜನದ ಉತ್ಸಾಹದ ಮುಂದೆ ಸಮಾಜಾಘಾತಕ ಶಕ್ತಿಗಳು ಹೆದರಿದ್ದಾರೆ. ಒಂದು ರೀತಿಯಲ್ಲಿ ಅವ್ರಿಗೆ ಭಯ ಮೂಡಿದೆ. ಇಷ್ಟು ವರ್ಷ ಚುನಾವಣೆಗೆ ಹೋಗೋದಕ್ಕೆ, ಮತದಾನ ಮಾಡೋದಕ್ಕೆ ನಮಗೆ ಭಯ ಇರ್ತಿತ್ತು. ಇವತ್ತು ಸಮಾಜಾಘಾತಕ ವ್ಯಕ್ತಿಗಳಿಗೆ ಭಯ ಬರ್ತಾ ಇದೆ. ಇದೊಂದು ದೊಡ್ಡ ಬೆಳವಣಿಗೆ. ಇದು ಸಾಮಾನ್ಯದ ಬೆಳವಣಿಗೆ ಅಲ್ಲ, ಸೂಕ್ಷ್ಮದ ಬೆಳವಣಿಗೆ ಅಲ್ಲ. ಒಂದು ಪ್ರಜಾತಂತ್ರದ ಏನು ಶ್ರೇಯೋಭಿವೃದ್ಧಿಗೆ ಇದೊಂದು ಹೆಜ್ಜೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸವಾಲು ಏನಿರೋದು ಅಂತ ನಮ್ಮ ಮತದಾರರ ಮುಂದೆ, ಇವಾಗ ಮತದಾರರ ಮುಂದೆ ತಮ್ಮದೇ ಆದ ರೀತಿ ಹಲವಾರು ಸವಾಲುಗಳಿವೆ. ಒಂದಲ್ಲ ಎರಡಲ್ಲ, 100 ಸಮಸ್ಯೆಗಳು, ಅವರ ಆಶೋತ್ತರಗಳು, ಅವರ ನಿರೀಕ್ಷೆಗಳು ಯಾವುದೇರಿದೆ, ಬಹಳ ಕಡಿಮೆ ಪ್ರಮಾಣದಲ್ಲಿ ಆಗಿದೆ. ಈ ಸರ್ಕಾರ, ಈ ಪಕ್ಷ, ಆ ಪಕ್ಷ ಅನ್ನೋದಲ್ಲ. ಜನದ ನಿರೀಕ್ಷೆ ಇವತ್ತಿಗೂ 50%ಕ್ಕಿಂತಲೂ ಹೆಚ್ಚದ ಹಂತದೊಳಗೆ ಇನ್ನೂ ಈಡೇರೇ ಇಲ್ಲ. ಮೂಲಭೂತವಾದ ಸಮಸ್ಯೆಗಳು ಬಗೆಹರಿದಿಲ್ಲ. ನೀವು ಔಟ್ಸೈಡ್ ಹೋಗಿರೋದನ್ನ ಕೇಳ್ತೀನಿ, ಪಶ್ಚಿಮ ಬಂಗಾಳ, ಕೇರಳ 2 ಕಡೆ ಹೋಗಿ ಬಂದಿರೋದನ್ನ ಕೇಳ್ತೀನಿ. ರಾಜ್ಯದಲ್ಲಿ ಸರ್ ಆಗ್ಲೇ ಹೇಳ್ತಾ ಇದ್ರು, ಒಂದಿಷ್ಟು ಕ್ಷೇತ್ರ, ಒಂದಿಷ್ಟು ದೇಶ ಫೋಕಸ್ ಮಾಡಿಕೊಂಡು ಜನ ವೋಟ್ ಮಾಡ್ತಾರೆ ಅಂತ. ಸೇಮ್ ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲೂ ಫೋಕಸ್ ಹಾಗೆ ಇದೆಯಾ? ಇಲ್ಲ, ಅಲ್ಲಿಯ ಸಮಾಜ ಇಲ್ಲಿಗಿಂತಲೂ ವಿಭಿನ್ನವಾಗಿದೆ ಅಂತ. ಬಹಳ ಡಿಫರೆಂಟ್ ಇದೆ. ಬಹಳ ಮಿಲಿಟೆಂಟ್ ಅಂತ ಒಂದು ಪದ ಇದೆ ನೋಡಿ. ಮಿಲಿಟೆಂಟ್ ಅಂತಂದ್ರೆ ಹಿಂಸೆ ಇಳಿತಾರೆ ಅಂತಲ್ಲ, ತಮ್ಮ ಹಕ್ಕನ್ನ ಕತ್ತಿನ ಪಟ್ಟಿ ಹಿಡ್ಕೊಂಡು ಕೇಳುವಂತಹ ಒಂದು ಪರಿಸರ ಅಲ್ಲಿದೆ. ನಮ್ಮಲ್ಲಿಲ್ಲ. ನಮ್ಮಲ್ಲಿ ಬಹಳ ಸಾಧು ಜನ, ಜೊತೆಗೆ ನಾನು ಸೋಮಾರಿಗಳು ಅಂತ ಕರೆಯೋದಿಲ್ಲ, ತಮ್ಮ ಜವಾಬ್ದಾರಿಯನ್ನ ಪೂರ್ಣವಾಗಿ ಚಲಾಯಿಸೋದಿಲ್ಲ ನಮ್ಮಲ್ಲಿ. ಅಲ್ಲಿ ಹಾಗಲ್ಲ. ಪಶ್ಚಿಮ ಬಂಗಾಳದಲ್ಲೂ ಸಹಿತ, ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಕಷ್ಟ. ಅಭ್ಯರ್ಥಿಗಳು ನಮ್ಮಲ್ಲಿ ಅಭ್ಯರ್ಥಿ ಬೆಳಗ್ಗೆ ಹೋಗ್ತಾನೆ, ಸಂಜೆ ಅವರು ಕ್ಯಾಂಪೇನ್ ಮಾಡ್ಕೊಂಡು ಬಂದು ಆರಾಮ ಮನೆಗೆ ಬರ್ತಾನೆ. ಅಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ. ಪ್ರತಿ ಹಳ್ಳಿನಲ್ಲಿ, ಪ್ರತಿ ಮೊಹಲ್ಲಾಗಳಲ್ಲಿ, ಪ್ರತಿ ಊರುಗಳಲ್ಲಿ ಅವನಿಗೆ ದಿಗ್ಬಂಧನ ಹಾಕ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲನೇ ಹಂತದ ಚುನಾವಣೆ ನಾನು ನೋಡ್ಕೊಂಡು ಬಂದೆ. ನಮ್ಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ಜನಕ್ಕೆ ಆ ಉದ್ವೇಗ ಅಥವಾ ಆ ಕೋಪ, ಆ ಒಂದು ಅದು ಏನಾಗಿದೆ ಅವರಿಗೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮೂಲಭೂತವಾಗಿ ನಮ್ಮ ವ್ಯವಸ್ಥೆ ಬಗ್ಗೆ ಏನೇ ಅನುಮಾನ ಹುಟ್ಟುಬಿಟ್ಟಿದೆ. ಏನು ಮಾಡಿಲ್ಲ ಅಂತ. ನಮ್ಮ ನಾಯಕರುಗಳನ್ನು ನಾವು ಇಷ್ಟು ತನ್ಮತೆಯಿಂದ ಆರಿಸ್ತೀವಿ, ಶ್ರದ್ಧೆಯಿಂದ ಆರಿಸ್ತೀವಿ, ಅವ್ರು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ಮಾಡ್ತಿಲ್ವಲ್ಲ ಅನ್ನೋ ಒಂದು ಚಿಂತೆ, ನೋವು, ಅಸಮಾಧಾನ ಅಲ್ಲಿ ಕಾಣುವಷ್ಟು ಇಲ್ಲಿ ಕಾಣಿಸ್ತಾ ಇಲ್ಲ. ನಮ್ಮ ಜನ ಅಲ್ಪತೃಪ್ತರು ಅಂತ ಹೇಳೋದಿಲ್ಲ, ತೃಪ್ತಿ ಬಹಳ ಪಟ್ಕೊಳ್ತಾ ಇರಲಿಲ್ಲ. ಆಕ್ರೋಶ ತುಂಬ ಇದೆಯಾ? ಇದೆ, ಅಲ್ಲಿ ತುಂಬ ಇದೆ. ಆ 2 ರಾಜ್ಯಗಳೇ ಇದೆ. ಅದೃಷ್ಟವಶಾತ್ ಯಾವುದೇ ಹಿಂಸೆ ಇಲ್ಲದೆ ಈ ಬಾರಿ ನಡೆದರೂ ಸಹಿತ ಅಲ್ಲಿ ಚುನಾವಣೆ ನಡೆಸೋದು ಭಾಳ ಕಷ್ಟ ಆಗುತ್ತೆ. ಸರ್, ಈಗ ರಾಜಕೀಯ ಪಕ್ಷಗಳ ದ್ವೇಷ ರಾಜಕಾರಣ, ಮತದಾರರಲ್ಲಿರುವಂಥ ಆಕ್ರೋಶ, ಅಥವಾ ಈ ಸಿಸ್ಟಮ್ ವ್ಯವಸ್ಥೆ ಮೇಲಿರುವಂಥ ರೋಷ ನಮ್ಗೆ ಯಾವಾಗ ಸಿಗತ್ತೆ ಸಂತೋಷ ಅಂತ ಜನ ಕೇಳ್ತಾರೆ. ಸ್ವಾಭಾವಿಕ, ಸಹಜ. ಅದೇ ಪ್ರಜಾತಂತ್ರ. ಅವರ ನಿರೀಕ್ಷೆ ಪ್ರತಿ ಬಾರಿಯೂ ಹೆಚ್ಚುತ್ತಾ ಇದೆಪ್ಪ. ಹಳ್ಳಿಗಳಲ್ಲಿ
ಓಪನ್ ಆಗಿ ಕೇಳ್ತಾ ಇದ್ದಾರೆ ಇವತ್ತು. ನಮ್ಗೆ ಇದಾಗಿಲ್ಲ ಅದಾಗಿ ಎಷ್ಟು ಚುನಾವಣೆಗಳಲ್ಲಿ ನಾವು ಈ ತರ ಪ್ರಶ್ನೆ ಎದಾದದ್ದನ್ನು ನೋಡಿದ್ವು ಗುಂಟೆ. ಕ್ಯಾಂಡಿಡೇಟ್ ನ ಪಕ್ಕಕ್ಕಿಟ್ಟು ಇಲ್ವೇ ಇರ್ಲಿಲ್ಲ. ನೋಟ ಅದಕ್ಕೆ ಕೆಲಸ ಅವನು ಹೇಳಿದ್ದನ್ನು ಕೇಳ್ಕೊಂಡು ಓಟ್ ಹಾಕ್ತಿದ್ದ ನೋಟ ಅದಕ್ಕೆ ಕೆಲಸ ಮಾಡ್ತಿದೆ ಈಗ ಅಂದೆ. ಹೌದು, ಒಂದು ರೀತಿ ನಿಜ, ನಿಮ್ಮ ಮಾತನ್ನು ಅರ್ಥ ಇದೆ. ಆದ್ರೆ ಈ ಸವಾಲು ಎಸೆದು ಓಕೆ, ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋ ದಿವಸಗಳು ಬಂದಿವೆ. ಸೊ ಒಂದು ರೌಂಡ್ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ಒಂದ್ಸಲ ನೋಡ್ಬಿಡೋಣ. ಎಸ್, ಲೆಟ್ಸ್ ಗೋ. ಹಾಗಿದ್ರೆ